ಜ್ಯೂಸು ಎಲ್ಲ ಕುಡಿದು ನಾವು ಜ್ಯೂಸ್ ನೋಡಿ ನಾನು ಸೀರೆ ಸೈನ್ ಹಾಕ್ಸ್ಕೊಂಡಿದ್ದೆ ಹೆಂಗೆ ಗುರುಗಳ ಅಣ್ಣ ನೀವು ಫೋಟೋ ಇದ್ದಣ್ಣ ಫೋನ್ ಬರಲ್ಲ ಹಾಂ ಸರ್ ಆಶ್ರಮದ ಸರಿ ಸರ್ ನಮಸ್ತೆ, ಇದು ಪ್ರಶಾಂತ್ ನಿರಾಶ್ರಿತರ ಆಶ್ರಯವಿರೋದವರಿಗೆ ಮಾತ್ರ. ನಾನು ರಂಜಿತಾ. ನೀವು ನೋಡ್ತಾ ಇರುವಂತಹ ಈ ಒಂದು ಸ್ಥಳ ಒಂದು ಸಿಲಿಗ್ಬೋರ್ಡ್ ಬಸ್ ಸ್ಟಾಪ್. ಇಲ್ಲಿ ಸುಮಾರು ದಿನಗಳಿಂದ ಒಬ್ಬರು ಇದ್ದಾರೆ. ಅವರ ಪರಿಸ್ಥಿತಿನ ನೀವು ನೋಡಬೇಕು ಹೇಗಿದೆ ಅಂತ ಹೇಳಿದರೆ ಮನಸ್ಸು ತುಂಬಾ ನೋವಾಗುತ್ತೆ. 2-3 ದಿನದಿಂದ ಅವರು ಊಟ ಇಲ್ಲದೆ ನೀರಿಲ್ಲದೆ ಈ ಒಂದು ಬಸ್ ಸ್ಟಾಪಲ್ಲೇ ಇದ್ದಾರೆ. ಅಲ್ಲಿ ಸುಮಾರು ಜನ ಇದ್ದಾರೆ, ಸುಮಾರು ಜನ ಓಡಾಡ್ತಿದ್ದಾರೆ. ಬಟ್ ಯಾರೊಬ್ಬರು ಕೂಡ ಅವರ ಕಡೆ ಗಮನ ಕೊಟ್ಟಿಲ್ಲ. ಅವ್ರು ಎಲ್ಲಿಂದ ಬಂದಿದ್ದಾರೆ, ಯಾಕೆ ಇಲ್ಲಿದ್ದಾರೆ ಅನ್ನೋ ಒಂದು ಅನುಕಂಪನೂ ಕೂಡ ಯಾವ ಜನತೆಯೂ ಕೂಡ ತೋರಿಸಿಲ್ಲ ಅನ್ನೋದು ಒಂದು ತುಂಬ ದುಃಖಕರವಾದಂಥ ಒಂದು ವಿಷಯ ಆಗುತ್ತೆ. ಇಲ್ಲಿ ನಾನು ಯಾವ ಜನಗಳನ್ನು ಕೂಡ ಬ್ಲೇಮ್ ಮಾಡ್ತಾ ಇಲ್ಲ. ಒಂದು ಕ್ಷಣ ಅಲ್ಲಿ ಹೋಗುವಂಥ 10 ಜನದಲ್ಲಿ ಒಬ್ಬರಾದ್ರೂ ನೋಡೇ ಇರ್ತೀರಲ್ವ. ಮಡಿವಾಳ ಪೊಲೀಸ್ ಸ್ಟೇಷನ್ ಅವರಿಗೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಅವರು ನೋಡಿ ನಮ್ಮ ಆಶ್ರಮಕ್ಕೆ ಕಾಲ್ ಮಾಡಿ ಈ ಥರ ಒಂದು ಸಿಲಿಗ್ಬೋರ್ಡ್ ಬಸ್ ಸ್ಟಾಪಲ್ಲಿ ಒಂದು ಹೆಣ್ಮಗಳು ಮಲಗಿದ್ದಾರೆ, ಅವರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಅಂತ ಹೇಳಿ ನಮ್ಮ ಟೀಮ್ ಅಲ್ಲಿ ಹೋಗಿ ರೆಸ್ಕ್ಯೂ ಮಾಡಿ ನೋಡಿದಾಗ ಅವರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ನಮಗೇನೆ ಒಂದು ಕ್ಷಣ ಹೇಗಾಯಿತು ಅಂತ ಹೇಳಿದರೆ ಆ ಒಂದು ಪರಿಸ್ಥಿತಿಲಿ ಅವ್ರನ್ನ ಅಲ್ಲಿ ಬಿಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ನಮಗೆ ಸ್ಟೇಷನ್ ಕಡೆಯಿಂದ ತುಂಬ ಸಹಕಾರ ನೀಡಿದ್ದಾರೆ. ಅವರೇ ನಮಗೆ ಕಾಲ್ ಮಾಡಿ ಅವರನ್ನು ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಕಡೆಯಿಂದಲೇ ಲೆಟರ್ಡ್ ಎಲ್ಲ ನಮಗೆ ಕೊಟ್ಬಿಟ್ಟು ನಮ್ಮ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಮಡಿವಾಳ ಪೊಲೀಸ್ ಸ್ಟೇಷನ್ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಪ್ರಶಾಂತ್ ನಿರಾಶ್ರಿತರ ಆಶ್ರಮದ ವತಿಯಿಂದ ಒಂದು ಹ್ಯಾಟ್ಸ್ ಆಫ್ ಸರ್ ನಿಮಗೆ. ಮಡಿವಾಳ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಯವರಿಂದ ಲೆಟರ್ಡೆಲ್ಲ ನಾವು ತೊಗೊಂಡಾದಮೇಲೆ ಅವರನ್ನು ನಮ್ಮ ಆಶ್ರಮದಲ್ಲಿ ನಾವು ಕರ್ಕೊಂಡು ಬಂದಿದ್ದೀವಿ. ಪ್ರಸ್ತುತ ಈಗ ಅವರು ನಮ್ಮ ಆಶ್ರಮದಲ್ಲೇ ಇದ್ದಾರೆ. ಅವರನ್ನು ನಾವು ಮಾತಾಡಿಸೋವಂಥ ಪ್ರಯತ್ನ ಮಾಡಿದ್ದೀವಿ. ಅವರು ಮಾನಸಿಕವಾಗಿ ತುಂಬ ಕುಗ್ಗಿರೋದ್ರಿಂದ ಕೆಲವೊಂದು ವಿಚಾರಗಳು ಮಾತ್ರ ಅವರಿಗೆ ನೆನಪಿದೆ. ಅವರ ಹೆಸರನ್ನು ಮಾತ್ರ ಹೇಳಿದ್ದಾರೆ, ಸಂಪಂಗಮ್ಮ ಅಂತ ಹೇಳಿದರು. ಬಟ್ ಅವ್ರ ಬಾಯಲ್ಲಿ ಮಮತಾ ಅನ್ನೋ ಒಂದು ಹೆಸರನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಅವರಿಗೆ ನೆನಪಿಲ್ಲ ಅಂತ ಅನಿಸುತ್ತೆ. ತುಂಬ ಮೆಂಟಲಿ ವೀಕ್ ಆಗಿದ್ದಾರೆ ಅವರು. ಇವರಿಗೆ ಮಕ್ಕಳು ಇದ್ದಾರೋ ಅಥವಾ ಇಲ್ವೋ ಅನ್ನೋದು ಏನೂ ನಮ್ಗೆ ಗೊತ್ತಿಲ್ಲ. ಇವರ ಹಿನ್ನೆಲೆ ಕೂಡ ನಮಗೆ ಏನೂ ಗೊತ್ತಿಲ್ಲ. ನಾವು ಕೂಡ ಮಾತಾಡ್ಸಿದ್ದೀವಿ, ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ. ಅವರು ಮಾತಾಡೋವಂಥ ಒಂದು ಸಿಚುವೇಶನಲ್ಲೂ ಕೂಡ ಇಲ್ಲ. ಅವರ ಮಕ್ಕಳೇ ಆಗಿರಲಿ, ಅವರ ಸಂಬಂಧಿಕರೇ ಆಗಿರಲಿ, ಏನಾದರೂ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಒಂದೇ ಒಂದು ನನ್ನ ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರ ಒಂದು ಪರಿಸ್ಥಿತಿಗೆ ನಾವು ಕೂಡ ಬರ್ಬೋದು ಅಥವಾ ನೀವು ಕೂಡ ಬರ್ಬೋದು. ಆ ಒಂದು ಜಾಗದಲ್ಲಿ ನೀವು ಇದ್ದು ಯೋಚನೆ ಮಾಡಿ.
ಎಲ್ಲಿ ನಾವು ಹೆಣ್ಣಿಗೆ ಪೂಜಿಸಲ್ಪಡ್ತೀವೋ ಅಲ್ಲಿ ದೇವತೆಗಳೇ ನೆಲೆಸಿರ್ತಾರೆ ಅನ್ನೋ ಒಂದು ಮಾತಿದೆ. ಎಲ್ಲಿದೆ ಆ ಮಾತು? ಇದೆಲ್ಲ ಬರೀ ಬಾಯಿ ಮಾತಿಗೆ ಅಥವಾ ಬೂಟಾಟಿಕೆ ಮಾತು ಅಂತ ಅನಿಸುತ್ತೆ. ನನ್ನ ಮಾತಿಂದ ಕೇಳೋರಿಗೆ ಬೇಜಾರಾಗ್ಬೋದು ಅಥವಾ ಏನು ಈ ಥರ ಮಾತಾಡ್ತಿದ್ದಾರೆ ಅಂತ ಅನ್ಬೋದು. ಬಟ್ ಅವರನ್ನು ನಾವು ನೋಡಿರೋವಂತಹ ಒಂದು ಆ ದೃಶ್ಯ ಇದೆಯಲ್ಲ, ಆ ದೃಶ್ಯ ನೋಡಿ ನಮಗೆ ಈ ಥರ ಎಲ್ಲ ಮಾತು ಬರ್ತಾ ಇರೋವಂಥದ್ದು. ಇವ್ರ ಮನೆಯಿಂದ ಬಂದಿದ್ದಾರೋ ಅಥವಾ ಇವ್ರ ಮಕ್ಕಳೇ ಅವರನ್ನು ಆಚೆ ಹಾಕಿದ್ದಾರೋ ಅದು ನಮಗೆ ಗೊತ್ತಿಲ್ಲದಿರೋಂತಹ ವಿಷಯ. ನಮ್ಮ ಕಡೆಯಿಂದ ಅವರನ್ನು ಆದಷ್ಟು ನೋಡ್ಕೊಳ್ತೀವಿ ನಾವು.